ಪ್ರಸಿದ್ಧ ಗಂಗಮ್ಮ ದೇವಿಯ ದೇವಸ್ಥಾನ. ಈ ದೇವಸ್ಥಾನ ಉತ್ಸವ ಮೂರ್ತಿ ಬಹಳ ವಿಶೇಷ. ಮಹಾಬಲಿಪುರಮಿಂದ ಮಾಡಿಸಿ ತಂದಿರೋದು. ಅಲ್ಲಿಂದ ಇಲ್ಲಿಯವರೆಗೂ ತಲುಪುವ ಸಮಯ 15 ಗಂಟೆ ಕಾಲ ಜೋರು ಮಳೆ. ಇವತ್ತಿಗೂ ಹೊರಗಡೆ ಮಳೆ ಬಂದಾಗ ಒಳಗಡೆ ಗೋಪುರದ ಒಳಗಿಂದ ಹೇಗೋ ನುಸುಳಿ ಬಂದು ಗಂಗಮ್ಮ ದೇವಿಯ ಮುಖವನ್ನು ತಾಕುತ್ತೆ. ಇಲ್ಲಿ ಪ್ರತಿ ಶುಕ್ರವಾರ ಸಂಚರಿಸ್ತಾಳೆ ಅನ್ನೋದು ನಂಬಿಕೆ. ಅದಕ್ಕೆ ಸಾಕ್ಷಿಯಾಗಿ ಗೆಜ್ಜೆನಾದ ಕೇಳಿಸ್ಕೊಂಡಿರೋರು ಭಕ್ತಾದಿಗಳು ಇದ್ದಾರೆ. ಒಮ್ಮೆ ಅರ್ಚಕರು ಪರೀಕ್ಷಿಸಲು ಅರಿಶಿನ ಕುಂಕುಮ ಬಾಳೆ ಎಲೆ ಮೇಲೆ ಹಾಕಿ ಹೋಗಿದ್ದರು. ಅಲ್ಲಿ ದೇವಿಯ ಹೆಜ್ಜೆಗಳು ಅರ್ಚಕರಿಗೆ ಕಂಡು ಬಂದಿವೆ. ನೀವು ಈ ದೇವಿಯ ದರ್ಶನ ಮಾಡಬೇಕು ಅಂದರೆ ಪ್ರತಿದಿನ ಬೆಳಗ್ಗೆ 7ರಿಂದ ಮಧ್ಯಾಹ್ನ 12ವರೆಗೂ ಹಾಗೂ ಸಂಜೆ 5ರಿಂದ 8:45ವರೆಗೂ ದರ್ಶನಕ್ಕೆ ಅವಕಾಶವಿರುತ್ತೆ. ಶುಕ್ರವಾರ ಅನ್ನದಾನ ಇರುತ್ತೆ, ಪ್ರಸಾದ ಇರುತ್ತೆ. ನಿಮಗೆ ಇಲ್ಲಿ ಶುಕ್ರವಾರ ವಿಶೇಷ ಪೂಜೆ ಇರುತ್ತೆ. ಅಲಂಕಾರ ತುಂಬ ಚೆನ್ನಾಗಿರುತ್ತೆ. ಬಂದು ದರ್ಶನ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೆ ಹರಕೆಗಳೇನಾದರೂ ಇದ್ದರೆ ಇಲ್ಲೇ ಈಡೇರಿಸ್ಕೊಬೋದು. ನಿಂಬೆಹಣ್ಣು ದೀಪ ಹಚ್ಬೋದು ಪ್ರತಿ ಶುಕ್ರವಾರ. ಮತ್ತು ನಿಂಬೆಹಣ್ಣು ತ್ರಿಶೂಲಕ್ಕೆ ಚುಚ್ಚಿ ಹರಕೆಗಳು ಈಡೇರಿಸ್ಕೊಬೋದು. ನೀವು ಬಂದು ಈ ದೇವಸ್ಥಾನ ದರ್ಶನ ಮಾಡಿಕೊಂಡು ಹೋಗಿ ಗಾಯ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೇಘನಾ ಬಿಟ್ಟು ಕನ್ನಡ ವ್ಲಾಗ್ಸ್.